ಬಾರೆ ಮಾಯ ಪೊಲೀಸ್ನವ್ರನ್ನ ಹೋಗಿ ವಿಚಾರಿಸೋಣ. ಕಂಪ್ಲೇಂಟ್ ಕೊಟ್ಟು ಎಷ್ಟೊಂದು ದಿನ ಆಯ್ತು, ಇನ್ನೇನಾದ್ರೂ ಕಂಡಿಡ್ದಿದೀವಿ ಇಲ್ವಾ ಅನ್ನೋದಕ್ಕೆ ಉತ್ತರನೇ ಇಲ್ವಲ್ಲ ಅವ್ರ ತಗಿ. ಸರಿಯಾಗಿ ಕೇಳೋಣ. ಪೊಲೀಸ್ನವ್ರೇನು ಕತ್ತೆ ಕಾಯಕಿದ್ದೀರೋ ಅಥವಾ ಏನು ಸುಮ್ಮನೆ ನಿದ್ದೆ ಹೊಡಿಯಕ ಇದ್ದಾರೋ ಅಂತಾನ. ಕೆಲಸ ಮಾಡ್ದಲೇನೆ ಏನ್ ಮಾಡ್ತಾ ಇದಾರೆ ಅಂತ ಕೇಳೋಣ ಬಾ, ವಿಚಾರಿಸೋಣ. ಓಹೋ ಅಯ್ಯೋ ಅಮ್ಮ, ಅದ್ಯಾಕೆ ಹಂಗೆ ಕೂಗಾಡ್ತಾ ಇದ್ಯಾ? ಇದು ಪೊಲೀಸ್ ಸ್ಟೇಷನ್, ನೀನು ಹಂಗೆಲ್ಲ ರೇಗಾಡಕ್ ಹೋಗ್ಬೇಡ. ಸುಮ್ಮನೆ ನಡಿ, ನಿಧಾನವಾಗಿ ಕೇಳೋಣ. ಇನ್ನೇನೆ ಕೂಗೊಡ್ದೆ ಇನ್ನೇನ್ ಮಾಡ್ಲಿ, ಸುಮ್ಮನೆ ಬಾ, ನಿನಗೆ ಗೊತ್ತಾಗಲ್ಲ. ಅವರು ನಿಧಾನವಾಗಿ ಎದ್ರಿಕೊಂಡು ಮಾತಾಡಿದ್ರೆ ಏನು ತಲೆ ಕೆಡಿಸ್ಕೊಂಬಲ್ಲ. ಒಂದಿಟ್ಟು ಜೋರ್ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗದು ಪೊಲೀಸ್ನವ್ರಿಗೆ. ನೀನೇನು ಮಾತಾಡಬೇಡ, ನಾನೆಲ್ಲ ಮಾತಾಡ್ತೀನಿ, ಬಾ ಸುಮ್ಮನೆ ನನ್ನ ಜೊತೆಗೆ. ಏನ್ ಅನ್ಕೊಂಡ್ಬಿಟ್ಟಾರು ಪೊಲೀಸ್ನವರು? ಏನ್ ನಮ್ಮನ್ನ ಗುಗ್ಗುಗಳು ಮಾಡ್ಕೊಂಡವ್ರ ಹೆಂಗೆ? ಬಾ ಇಲ್ಲಿ ಕೇಳ್ತೀನಿ ನಾನು ಸರಿಯಾಗಿ, ನೀನೇನು ಮಾತಾಡ್ಬೇಡ. ಅಯ್ಯೋ ಅಮ್ಮ, ಅಮ್ಮನೂ ಇಲ್ಲ ತಿಮ್ಮನೂ ಇಲ್ಲ, ಸುಮ್ಮನೆ ಬಾರಿ ಒಳಕ್ಕೆ. ಏನ್ ಸರ್ ಎಲ್ಲಿ ಮೇಡಮ್ ಅವರು? ಎಲ್ಲಿಗೆ ಹೋದ್ರು? ಯಾಕಮ್ಮ, ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ? ನಿಧಾನ ಕೇಳಿ, ಏನಾಗಬೇಕಾಗಿತ್ತು? ಯಾರು ನೀವು? ನನ್ನ ಹೆಸರು ಜಯಮ್ಮ ಅಂತನ, ಇವಳು ನನ್ನ ಮಗಳು ಮಾಯಾ. ನಾವು ಕಂಪ್ಲೇಂಟ್ ಕೊಟ್ಟು 1 ವಾರ 10 ದಿನ ಆಯ್ತು. ಅದೇ ನಮ್ಮ ಕಂಪ್ಲೇಂಟ್ ಬಗ್ಗೆ ಏನ್ ಆಕ್ಷನ್ ತಗೊಂಡ್ರಿ? ಅದನ್ನೇ ಕೇಳೋಣ ಅಂತ ಹೇಳಿ ಬಂದಿದೀವಿ. ನೋಡಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರಿ, ನಿಮ್ದೊಂದೇ ಕೇಸ್ ಅಲ್ಲ ನಮಗಿರೋದು. ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಮೇಡಮ್ ಒಳಗಡೆ ಒಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ರೆ, ಈ ತರ ಎಲ್ಲ ರೇಗಾಡ್ಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ ಸೈಲೆಂಟ್ ಆಗಿ. ಅವ್ರು ಬರೋವರೆಗೂ ಸೈಲೆಂಟ್ ಆಗಂತೆ. ಸೈಲೆಂಟು ಇಲ್ಲ ಗೀಲೆಂಟು ಇಲ್ಲ. ನಮಗೆ ಮೋಸ ಆಗಿದೆ, ಅಮೆರಿಕಾ ಅದು ಇದು ಅಂತೇಳಿ ಆಸೆ ತೋರಿಸಿ ನಮ್ಮ ಒಡವೆ ದುಡ್ಡು ಎಲ್ಲ ಇಸ್ಕೊಂಡು ಈಗ ಪರಾರಿ ಆಗಿವನಿ. ಎಲ್ಲಿಗೆ ಹೋಗ್ಯಾನೆ ಅಂತಾನೂ ಗೊತ್ತಿಲ್ಲ. ನಮ್ಮನ್ನ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ, ವೀಸಾ ಪಾಸ್ಪೋರ್ಟ್ ಮಾಡಿಸ್ಬೇಕು, ಅದು ಇದು ಅಂತೇಳಿ ಮುಂಬೈಗೆ ಹೋಗ್ತೀನಿ ಅಂತೇಳಿ ಹೇಳಿ ಹೋಗಿ ಪತ್ತೇನೇ ಇಲ್ಲ. ಈಗ ಫೋನು ಸಿಗ್ತಾ ಇಲ್ಲ, ಫೋನನ್ನು ಚಿಚ್ಚಪ್ಪ ಅಂತ ಬತ್ತೈತೆ. ಏನೋ ನೀವು ಪೊಲೀಸ್ನವರು ಬಡವರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀವು ನೋಡಿದ್ರೆ ಒಂದೀಟು ತಲೆ ಕೆಡಿಸ್ಕೊಂಡ್ರೆ ಕಾಣಲ್ಲ. ಅಯ್ಯೋ ಅಮ್ಮ, ನಿಧಾನಕ್ಕೆ ಮಾತಾಡು, ಅದ್ಯಾಕೆ ಹಂಗ ಹಾರಾಡ್ತಾ ಇದೆಯಾ? ಏನು ಆಯ್ತು ಅನ್ನಂಗೆ? ಏನೋ ಆಯ್ತು ಅನ್ನಂಗಂದ್ರೆ ಇಷ್ಟು ದಿನ ಆಗಿರೋದು ಸಾಲ್ದೇನೆ. ಈಗ ನಿನಗೆ ಗಂಡ ಬಿಟ್ಟೋಳು ಅಂತೇಳಿ ಆಡ್ಕೊಂತಾರೆ ಊರಿನ ಜನ ಎಲ್ಲನ. ಆದ್ರೆ ಅವ್ನು ಎಲ್ಲೋದ ಅಂತೇಳಿ ನೀವು ಕಂಡಿಡಿಬೇಕಾಗಿರೋದು ಇವ್ರ ಕರ್ತವ್ಯ ತಾನೇ. ಆ ಕೆಲಸ ಮಾಡಿಲ್ಲ ಅಂದ್ಮೇಲೆ ಹಿಂಗೆ ಮತ್ತೀಗ ಮಾತಾಡೋದು? ಸುಮ್ಮನೆ ನಿಂತ್ಕ ನೀನು. ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನೀನು ನಮಗೆ ನ್ಯಾಯ ಬೇಕು ಅಂದ್ರೇನೆ ಧೈರ್ಯವಾಗಿ ಮಾತಾಡಬೇಕು. ನೋಡಮ್ಮ, ಸ್ವಲ್ಪ ಸಮಾಧಾನದಿಂದ ಮಾತಾಡೋದು ಕಲ್ತ್ಕ. ನಮ್ಮ ಮೇಡಮ್ ಬಂದ್ರೆ ಏನೂ ಇಲ್ಲ, ಸರಿಯಾಗಿ ನಿಮ್ಮನ್ನೇನೆ ಒದ್ದು ಒಳಗಾಗ್ಬಿಡ್ತಾರೆ. ಅದ್ಯಾಕೆ ಹಾಕ್ಬಿಡ್ತಾರೆ? ನಾವೇನ್ ತಪ್ಪು ಮಾಡಿದೀವಿ? ನಾವು ನ್ಯಾಯ ಕೇಳಕ್ ಬಂದಿದೀವಿ ಅಷ್ಟೇನೆ. ನ್ಯಾಯ ಕೇಳಕ್ ಬಂದಿರೋರ್ನೇನೆ ಒಳಗಾಕಿದ್ರೆ ನಾವು ಬಿಡ್ತೀವ? ಮಹೇಶ್ ಏನದು ಇಷ್ಟೊಂದು ಜೋರ ಗಲಾಟೆ ಮಾಡ್ತಾ ಇರೋದು? ಯಾರದು? ಇವರೇ ಮೇಡಮ್, ಇವರೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಏನೋ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಈ ಅಮ್ಮ ಹೆಂಗ್ ರೇಗಾಡ್ತಿದ್ದಾರೆ ನೋಡಿ. ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಮೇಡಮ್ ಬರೋವರೆಗೂ ಅಂತ ಕೇಳಿದ್ರು ಕೇಳ್ತಾನೆ ಇಲ್ಲ, ಜೋರ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನೀವು ಪೊಲೀಸ್ನವರು ಅಂತ ಹೇಳಿ? ನೀವೇ ಬಂದು ವಿಚಾರಿಸಿ ಬನ್ನಿ. ಏನ್ರಿ ಅದು? ಏನ್ ಕಂಪ್ಲೇಂಟ್ ನಿಮ್ದು? ಅಂದ್ರೆ ನಾವ್ ಏನ್ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ನಿಮ್ಗೆ ಗೊತ್ತೇ ಇಲ್ಲ ಮೇಡಮ್ ಅವರೇ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಬೇಜವಾಬ್ದಾರಿನ? ಅಲ್ಲ, ನಾವು ಬಡವರು, ನಾವೇನೋ ಕಂಪ್ಲೇಂಟ್ ಕೊಟ್ಟಿದೀವಿ ಒಬ್ಬ ಮೋಸ ಮಾಡವನೆ ಅಂತ ಹೇಳಿ. ಈಗ ನೋಡಿದ್ರೆ ಏನ್ ಕಂಪ್ಲೇಂಟ್ ಅಂತ ನನ್ನೇ ಕೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಿಲ್ವಾ ನಾವ್ ಯಾಕೆ ಕಂಪ್ಲೇಂಟ್ ಕೊಟ್ಟಿದೀವಿ, ಏನ್ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರ ಮೇಲೆ ಕೊಟ್ಟಿದೀವಿ ಅಂತಾರ? ನೋಡ್ರಿ, ನಮ್ಗೆ ನೀವೊಬ್ಬರೇ ಅಲ್ಲ, ಬೇಜಾನ್ ಕಂಪ್ಲೇಂಟ್ಸ್ ಬರ್ತವೆ. ಅದರಲ್ಲಿ ಯಾವ್ದು ಅಂತ ನೆನ್ಪಿಟ್ಕೋಬೇಕು. ಫೈಲ್ ತೆಗೆದು ನೋಡಿದ್ರೆ ಗೊತ್ತಾಗೋದು ನಮ್ಗೆ. ನಿಮ್ಮ ಹೆಸರು, ನೀವು ಯಾವ ಊರವರು, ಏನ್ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳಿ ಈಗ. ಅಯ್ಯೋ 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 ಅಯ್ಯೋ, ನಿಮ್ಮ ಹತ್ರ ಬೇಜವಾಬ್ದಾರಿಗಳನ್ನೆಲ್ಲ ಪೊಲೀಸ್ ಮಾಡಿಬಿಟ್ಟು ಇಲ್ಲಿ ನಮಗೆ ಅಯ್ಯೋ ಅನ್ನಿಸ್ತಾ ಇದಾರಲ್ಲ ಗೌರ್ಮೆಂಟ್ನವರು. ಏನ್ ಮೇಡಮ್ ಅವರೇ, ತಿರ್ಗಾ ಎಲ್ಲ ಹೇಳ್ಬೇಕಾ? ನನ್ನ ಹೆಸರು ಜಯಮ್ಮ, ನಾವು ಒಬ್ಬ ಅಮೆರಿಕಾಗಿದ್ದೀನಿ ಅಂತ ಹೇಳಿ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನಮ್ಮ ಒಡವೆ ದುಡ್ಡು ಎಲ್ಲ ತಗೊಂಡು ಎಲ್ಗ ಹೋಗವನೇ ಕಾಣಿಸ್ತಾ ಇಲ್ಲ, ಹುಡುಕೊಡ್ರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ವಿ ಈ ವಾರದ ಮುಂಚೆನೆ. ಅದಾದ್ರೂ ನೆನಪಾಯ್ತಾ? ಏನಮ್ಮ ಈ ತರ ಮಾತಾಡ್ತಾ ಇದೆಯಲ್ಲ? ಸ್ವಲ್ಪ ನಾಲ್ಗೆನ ಬಿಗಿಡ್ ಮಾತಾಡು. ನಾವಿರೋದೇನೆ ನ್ಯಾಯ ಕೊಡ್ಸಕ್ಕೇನೆ, ಹಾಗಂತ ಹೇಳಿ ನಾವು ಎಲ್ಲನ ತಲೆಗಿಕ್ಕಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬುಕ್ಸ್ ಇರ್ತವೆ, ರೆಕಾರ್ಡ್ಸ್ ಇರ್ತವೆ, ಅದರಲ್ಲಿ ಎಂಟ್ರಿ ಮಾಡಿರ್ತೀವಿ. ನೀವು ಈ ತರ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ನಿಧಾನವಾಗಿ ಮಾತಾಡೋದು ಕಲ್ತ್ಕೊಡ್ರಿ, ಇಲ್ಲಾಂದ್ರೆ ಏನೂ ಇಲ್ಲ. ಅಯ್ಯೋ ಮೇಡಮ್ ಅವರೇ, ನಾನು ಹಿಂಗೆ ಮಾತಾಡೋದು ಅಲ್ಲ. ನೀವು ನನ್ನ ಕಂಪ್ಲೇಂಟ್ ತಗೊಂಡು ನಮ್ಮ ಯಾವ ಜಾನಿ ಅಂಬವನು ಮೋಸ ಮಾಡಿ ಹೋದ್ನಲ್ಲ, ಅವನ್ನ ಹುಡುಕಿದ್ರಿ, ಹೇಳ್ರಿ ಏನಾಯ್ತು? ಎಲ್ಲಿವರೆಗೂ ಬಂತು? ಏನು ಹುಡ್ಕಕ್ಕೆ ಪ್ರಯತ್ನ ಪಟ್ಟಿದಿರೋ ಇಲ್ವೋ? ನಿಮ್ಗೆ ಕೇಸ್ ಏನು ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ಹುಡ್ಕಕ್ಕೆ ಎಲ್ಲಿಂದ ಪ್ರಯತ್ನ ಪಟ್ಟಿರ್ತೀರಾ? ನಾವು ಮ್ಯಾಕ್ ಹೋಗ್ತೀವಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಡ್ತೀಯಾ ನನ್ನ ಮೇಲೆ? ಹೋಗಮ್ಮ, ಅದು ಯಾರಿಗೆ ಕಂಪ್ಲೇಂಟ್ ಕೊಡ್ತೀಯೋ ಹೋಗು ನೀನು. ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಏನ್ ಈ ತರ ಆಡ್ತಾ ಇದೆಯಲ್ಲ? ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಗೆ ಆವಾಜ್ ಆಗ್ತಾ ಇದೆಯಾ? ಇದಕ್ಕೆ ಅನ್ಸುತ್ತೆ ಅವನು ನಿಮಗೆ ಮೋಸ ಮಾಡಿ ಹೋಗಿರೋದು. ಈ ತರ ಆತರಗೆಟ್ಟ ಹಂಜನೆ ಈ ತರ ಮಾತಾಡ್ತಿರಲ್ಲ, ಅದಕ್ಕೇನೆ ಇನ್ನು ಮುಂದೆ ವಿಚಾರ ಮಾಡ್ದಲೇನೆ ಮದುವೆ ಮಾಡ್ಕೊಟ್ಟು ಈಗ ಬಂದು ನನ್ನ ತಲೆ ತಿಂತಾ ಇದ್ದೀರಾ? ಹುಡುಕೊಡಿ ಅಂತ ಹೇಳಿ. ಈಗೇನಾದ್ರೂ ನೀನು ಹಿಂಗೆ ಮಾತಾಡ್ತಾ ಇದ್ರೆ ಒದ್ದು ಒಳಗೆ ಹಾಕಿಸ್ಬೇಕಾಗುತ್ತೆ. ಹುಷಾರು, ಸ್ವಲ್ಪ ನಿಧಾನವಾಗಿ ತಗ್ಗಿ ಬಗ್ಗೆ ನಡೆಯೋದ್ ಕಲ್ತ್ಕ.
ಅಯ್ಯೋ ಅಮ್ಮ ಅಮ್ಮ ನಾನು ಹೇಳಿಲ್ವಾ? ಅಯ್ಯೋ ನಿನ್ನೆ ಒಳಗಾಕ್ಬಿಡ್ತಾರೆ, ಸುಮ್ಮನೆ ನಿಂತ್ಕೊಳಮ್ಮ. ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ? ಮತ್ತಿನ್ನೇನೆ ನಮ್ಮ ಹೊಟ್ಟೆ ಉರಿತಾ ಇಲ್ವಾ? ಇಷ್ಟು ದಿನ ಆದ್ರೂ ಇನ್ನೇ ಅವ್ರಿಗೆ ಕೇಸ್ ಏನು ಅಂತಾನೆ ಗೊತ್ತಿಲ್ಲ ಅಂತದ್ರಾಗೆ ನಾನು ಹೆಂಗ್ ಸಮಾಧಾನ ಮಾಡ್ಕೊಂಡಿರ್ಲಿ ಹೇಳು? ಏನೋ ಇವ್ರು ಹುಡುಕ್ ಕೊಡ್ತಾರೆ, ನಮಗಾಗಿರೋ ಮೋಸಕ್ಕೆ ನ್ಯಾಯ ಕೊಡ್ತಾರೆ ಅಂತ ಬಂದ್ರೆ ಇವ್ ನೋಡಿದ್ರೆ ಏನು ಒಂದೀಟು ತಲೆನೇ ಕೆಡಿಸ್ಕೊಂಡಿರಂಗೆ ಕಾಣಲ್ಲ ನಮ್ಮ ಕಂಪ್ಲೇಂಟ್ ಬಗ್ಗೆನ. ಇನ್ಸ್ಪೆಕ್ಟ್ರೆ ಏನಾಯ್ತು ಹೇಳಿ ಮೇಡಮ್? ಅದು ಜಾನಿ ಅಂತನ ನಾವು ಒಂದು ತಿಂಗಳು ಹಿಂದೆ ಮದುವೆ ಆಗಿದ್ವಿ. ಆದರೆ ನಮ್ಮ ಒಡವೆ ಎಲ್ಲ ನಾ ಸೇಫ್ ಆಗಿರುತ್ತೆ ಅಂತೇಳಿ ತಗೊಂಡೋದ ಮನೇಲಿ ಇಟ್ಕೊತೀನಿ ಅಂತ. ಅದ್ಯಾವುದೋ ಬಂಗ್ಲೆ ಗೆಸ್ಟ್ ಹೌಸ್ ತೋರಿಸ್ಬಿಟ್ಟು ಇದೇ ನಮ್ಮ ಮನೆ ಅಂತ ಹೇಳ್ದ. ಆದರೆ ನಾವು ಬಂದು ಅವತ್ತೇ ಕಂಪ್ಲೇಂಟ್ ಕೊಟ್ವಿ. ಆದರೆ ನೀವು ಇನ್ನೂ ಏನು ಆಕ್ಷನ್ನೇ ತಗೊಂಡಿಲ್ಲ. ಏನಾದರೂ ಆಕ್ಷನ್ ತಗೊಂಡ್ರ ಮೇಡಮ್? ನೋಡಿ ನಾವು ಅದ್ರ ಬಗ್ಗೆ ಎಲ್ಲ ಕಡೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಆದ್ರೆ ನೀವು ಒಂದು ಫೋಟೋನು ಇಟ್ಕೊಂಡಿಲ್ಲ, ಅವ್ರ ಬಗ್ಗೆ ಒಂದು ಅಡ್ರೆಸ್ ಇಲ್ಲ, ಒಂದು ಏನೇನು ಇಲ್ಲ. ಆ ಫೋನ್ ನಂಬರ್ ಕೊಟ್ಟಿದ್ರೆ ಅದು ಸ್ವಿಚ್ ಆಫ್ ಅಂತ ಬರ್ತಿದೆ. ಹಾಗೆ ಆ ಸಿಮ್ಮನು ಎಲ್ಲ ಬಿಸಾಟಿದಂಗೆ ಕಾಣ್ತಾರೆ. ಏನೂ ನಮಗೆ ಪ್ರೂಫೇ ಇಲ್ಲ ಅಂದಮೇಲೆ ಹೆಂಗ್ ಹುಡುಕ್ಲಿ ಹೇಳಿ? ಒಂದು ಫೋಟೋನಾದ್ರೂ ಇದೆಯಾ ನಿಮ್ಮಿಬ್ರದ್ದು ಮದುವೆ ಆಗಿರೋದು ಮೊಬೈಲಲ್ಲಿ? ಅಯ್ಯೋ ಇಲ್ಲ ಮೇಡಮ್, ಅದು ಅವನ ಮೊಬೈಲಲ್ಲೇ ತೆಗ್ದಿದ್ದು ಎಲ್ಲ ಫೋಟೋನು. ಅವನ ಮೊಬೈಲಲ್ಲೇ ಐತಿ, ನನ್ನ ಮೊಬೈಲಿಗೆ ಕಳಿಸ್ಕೊಂಡೇ ಇಲ್ಲ ನಾನು. ಬಿಡು ಯಾವಾಗಾದ್ರೂ ಕಳಿಸ್ತೀನಿ, ಪ್ರಿಂಟ್ ಹಾಕಿ ಕಳಿಸ್ತೀನಿ ಅದು ಇದು ಅಂತ ಹೇಳ್ತಿದ್ದ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ದೆ ಮೇಡಮ್. ಈಗ ಏನು ಮಾಡಲಿ? ಅಯ್ಯೋ ಹೆಂಗಾದ್ರೂ ಮಾಡಿ ಹುಡುಕೊಡಿ ಮೇಡಮ್, ಅವನ್ನ ಎಲ್ಲಿದ್ದಾನೆ ಅಂತನ. ಅದು ನಿಜವಾಗ್ಲೂ ಅವನು ಅಮೇರಿಕದಾಗೆ ಇದ್ದಾನ ಅಥವಾ ಸುಳ್ಳು ಹೇಳಿದ್ನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಸಿಕ್ಕಿದ್ರೆ ಅಲ್ವಾ ನಮಗೆ ಗೊತ್ತಾಗೋದು. ಅವ್ನು ಮೋಸ ಮಾಡಿದಾನ ಇಲ್ವಾ ಅಂತನ. ಆಯ್ತಮ್ಮ, ನಾವು ಸ್ವಲ್ಪ ಸೀರಿಯಸ್ ಆಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಮುಂಬೈ ಪೊಲೀಸ್ನವ್ರ ಹತ್ರನೂ ಮಾತಾಡಿ ಅವ್ನು ಜಾನಿ ಅನ್ನೋನು ಯಾರು ಏನು ಎತ್ತ ಅಂತೇಳಿ ವಿಚಾರಿಸ್ತೀವಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ಥರ ಹಾರಾಡೋದ್ರಿಂದ ನಮಗೂ ಸಿಟ್ಟು ಬರುತ್ತೆ. ನಮಗೂ ತುಂಬ ಕೇಸ್ಗಳಿದ್ದಾವೆ. ಎಲ್ಲ ಕಡೆನೂ ನಾವು ತಲೆ ಕೆಡಿಸ್ಕೊಂಡು ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಈ ಥರ ಹಾರಾಡಿದ್ರೆ ಮತ್ತಿನ್ನೇನು ಮೇಡಮರೇ, ನೀವು ನೋಡಿದ್ರೆ ತಲೆನೇ ಕೆಡಿಸ್ಕೊಂಡಿಲ್ಲ. ನಮಗೆ ಟೆನ್ಷನ್ ಆಗ್ತೈತೆ, ನಮ್ಮ ದುಡ್ಡು ಒಡವೆ ಹೋಯ್ತಲ್ಲಪ್ಪ ಅಂತನ. ನೀವೇನ ಹುಡುಕ್ ಕೊಡ್ಲಿಲ್ಲ ಅಂದ್ರೆ ನಾನೇನಿಲ್ಲ, ಅಲ್ಲಿ ಇವರು SP ಹತ್ರ ಹೋಗಿ ಎಲ್ಲಾನ ಕಂಪ್ಲೇಂಟ್ ಕೊಡ್ತೀವಿ. ಹಿಂಗೆ ನಮ್ಮ ತಾಲೂಕಿನ ಇನ್ಸ್ಪೆಕ್ಟ್ರು ಏನೋ ಇದು ಮಾಡ್ತಿಲ್ಲ, ಬರ್ರಿ ಅವ್ರು ವಿಚಾರಿಸ್ರಿ ಅಂತನ. ಅಷ್ಟೇನೆ. ನಾನೇನು ಸಾಮಾನ್ಯದಳಲ್ಲ ಮೇಡಮರೇ, ನನಗೂ ಗೊತ್ತಿದೆ ಕಾನೂನು ಏನು, ಯಾರ ಹತ್ರ ಹೋಗ್ಬೇಕು, ನೀವೇನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕು ಅಂತ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನಾನೇನು ಅಷ್ಟು ದಡ್ಡಿ ಅಲ್ಲ, ಹಳ್ಳಿಯರಾದ್ರೆ ಏನು ದಡ್ರು ಅಂತ ತಿಳ್ಕೊಬೇಡ್ರಿ ನೀವು. ನಮಗೂ ಗೊತ್ತೈತೆ ಎಲ್ಲನ ಕಾನೂನು. ಮಹೇಶ್, ಈ ಅಮೌಂಟ್ ಯಾಕೋ ಜಾಸ್ತಿ ಆಯ್ತು, ಇಟ್ಕೊಂಡು ಹೋಗ್ರಿ, ಒಳಗೆ ಹಾಕೋಗ್ರಿ, ಸೆಲ್ಲೊಳಕ್ಕೆ ಹಾಕ್ರಿ. ಒಂದು 3 ದಿವಸ ಬಿಡಬೇಡಿ ಹೇಳ್ತೀನಿ, ಅವಾಗ ತಾನಾಗೆ ಸರಿ ಆಗ್ತಾಳೆ ಈ ಅಮ್ಮ. ನೋಡ್ದ ನಮಗೇನೆ ಎದುರಿಸೋದ? ನಡಿಯಮ್ಮ, ನಡಿ ಒಳಿಕೆ. ಏನು ನಮ್ಮ ಮೇಡಮ್ ಅವ್ರಿಗೆ ಅವಾಜ್ ಆಗ್ತಾ ಇದೆಯಲ್ಲ? ಕಾನೂನು ಎಲ್ಲರೂ ತಿಳ್ಕೊಂಡಿರ್ತಾರೆ, ಹಂಗಂತ ಹೇಳಿ ನಿಮ್ಮ ಸಮಯಕ್ಕೆ ಆಗಬೇಕು ಅಂದರೆ ಯಾವುದೂ ಆಗಲ್ಲ. ನೀನೊಬ್ಬಳೇ ಅಲ್ಲ ಈ ದೇಶದಲ್ಲಿರೋದು. 140 ಕೋಟಿ ಜನ ಇದ್ದಾರೆ. ಅವ್ರದ್ದೆಲ್ಲರದೂ ಸಮಸ್ಯೆ ಬಗೆಹರಿಬೇಕಂದ್ರೆ ಟೈಮ್ ಹಿಡಿಯುತ್ತೆ. ನಡಿ ಒಳಿಕೆ. ಅಂದ್ರೆ ಅವ್ರು ಹೊಸ ಜನದ್ದು ನೀವೇನೇ ಸಮಸ್ಯೆ ಬಗೆಹರಿಸ್ತೀರಾ ಸರ್? ಏನಿಲ್ವಲ್ಲ, ಒಂದೊಂದು ತಾಲೂಕು ಹಳ್ಳಿ ಇಷ್ಟಿಷ್ಟು ಹಳ್ಳಿಗೆ ಅಂತ ಒಂದೊಂದು ಪೊಲೀಸ್ನವರು ಹಾಕಿರ್ತಾರೆ. ಓ ಅದೆಲ್ಲ ಗೊತ್ತಾ? ಮತ್ತೆ ಕಂಪ್ಲೇಂಟ್ ಕೊಟ್ಮೇಲೆ ಅವರು ಸ್ವಲ್ಪ ಕೆಲಸ ಮಾಡಕ್ಕೆ ಟೈಮ್ ಕೊಡಬೇಕು ಅನ್ನೋದು ಗೊತ್ತಾಗಲ್ವೇನಮ್ಮ? ಏನೋ ತಪ್ಪಾಯ್ತು ಬಿಡ್ರಿ ಮೇಡಮ್ ಅವರೇ, ನಾನು ಒಳಗೆ ಹಾಕ್ಬೇಡ್ರಿ. ಆಮೇಲೆ ಸರಿ ಬೇಗ ಹುಡುಕ್ತೀವಿ ನಾವು, ನೀವು ನಮ್ಗೆ ಅಡ್ವೈಸ್ ಮಾಡ್ಬೇಕು ಹೋಗ್ಬೇಡಿ. ಹೋಗಿ ನೀವು ಇಲ್ಲಿಂದನ ಮೊದಲು. ಸರಿ ಸರ್, ಹೋಗ್ತೀವಿ. ನಡಿಯಮ್ಮಯ್ಯ, ನಡಿ ಹೋಗೋಣ. ಯಾರಿ ನನ್ನೇ ಒಳಗೆ ಹಾಕ್ತೀನಿ ಅಂತ ಎದುರಿಸ್ತಾಳೆ. ನಾನೇನು ಒಂದಿಟ್ಟು ಜೋರಾಗಿ ಮಾತಾಡಿದ್ರೆ ಎದರ್ಕೊಂತಾರೆ ಅನ್ಕೊಂಡ್ರೆ ಅಯ್ಯಪ್ಪ. ಅಮ್ಮ ಅವರು ಪೊಲೀಸ್ನವರು. ನಿಮ್ಗೇನು ಗೊತ್ತಾಗಲ್ಲ ಏನಿಲ್ಲ, ನಾನು ಹೇಳ್ದೆ ತಾನೆ ಹಿಂಗೆಲ್ಲ ಜೋರಾಗಿ ಹಾರಾಡ್ಬೇಡ ಅಂತಾನ. ನೋಡಿ ಇವಾಗ ಏನೋ ಒಳಗೆ ಹಾಕಿರಿ ಅಷ್ಟೇನೆ, ಬಿಡಲ್ಲ. ಅಲ್ಲೇ ಇರಬೇಕಾಗುತ್ತೆ, ಸಳ್ಳ ಕುಟ್ ಕಡಿಸ್ಕೊಂಡು ಮುದ್ದೆ ತಿನ್ಕೊಂಡು. ಸುಮ್ಮನೆ ಬಾ. ಮಹೇಶ್, ಈ ಕೇಸ್ ಬಗ್ಗೆ ಸ್ವಲ್ಪ ವಿಚಾರಿಸಿ, ಇನ್ವೆಸ್ಟಿಗೇಷನ್ ಸ್ವಲ್ಪ ಫಾಸ್ಟಾಗಿ ನೋಡಿ. ಏನಾಯ್ತು, ಅವ್ನು ಯಾರು ಜಾನಿ ಅನ್ನೋನು, ಯಾರು ಏನು ಎತ್ತ ಅಂತಾನ. ಸರಿ, ಓಕೆ ಮೇಡಮ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.